ಬೆಳಗಿನ ಬೆಳಕು, ಬೆಳ್ಳಿಯಿಂದ ಅಳೆಯಲ್ಪಟ್ಟ ಹರಕೆ, ಭಾಗ 1. ಯಾಜಕಕಾಂಡ 27:1-8. ಜೀವನದಲ್ಲಿ ಕೆಲವು ಕ್ಷಣಗಳಲ್ಲಿ ಹೃದಯವು ಎಷ್ಟು ತುಂಬಿರುತ್ತದೆ ಎಂದರೆ ಮೌನವಾಗಿರಲು ಸಾಧ್ಯವಾಗುವುದಿಲ್ಲ. ಕೆಲವೊಮ್ಮೆ ಅದು ಉಕ್ಕಿ ಹರಿಯುವ ಸಂತೋಷ, ಕೆಲವೊಮ್ಮೆ ನಮ್ಮನ್ನು ನಡುಗಿಸುವ ಭಯ, ಇನ್ನು ಕೆಲವೊಮ್ಮೆ ಪದಗಳಲ್ಲಿ ವಿವರಿಸಲಾಗದ ಕೃತಜ್ಞತೆ. ಇಂತಹ ಕ್ಷಣಗಳಲ್ಲಿ ಜನರು ಸಾಮಾನ್ಯವಾಗಿ ಯೆಹೋವನೇ, ನಾನು ಇದನ್ನು ಮಾಡುತ್ತೇನೆ, ಅಥವಾ ನಾನು ಇದನ್ನು ನಿನಗೆ ಕೊಡುತ್ತೇನೆ, ಅಥವಾ ಯೆಹೋವನೇ, ನನ್ನ ಜೀವನ ನಿನಗೆ ಸೇರಿದ್ದು ಎಂದು ಹೇಳುತ್ತಾರೆ. ಸತ್ಯವೇದವು ಇಂತಹ ವಾಗ್ದಾನವನ್ನು ಹರಕೆ ಎಂದು ಕರೆಯುತ್ತದೆ. ಹರಕೆಗಳನ್ನು ಲಘುವಾಗಿ ತೆಗೆದುಕೊಳ್ಳಬಾರದು ಎಂದು ನ್ಯಾಯ ಪ್ರಮಾಣವು ಕಲಿಸುತ್ತದೆ. ಹರಕೆ ಎನ್ನುವುದು ಕೇವಲ ಒಂದು ಸಾಮಾನ್ಯ ವಾಕ್ಯವಲ್ಲ, ಅದು ದೇವರ ಮುಂದೆ ಆಡಿದ ಮಾತು ಮತ್ತು ದೇವರು ಅದನ್ನು ಕೇಳಿಸಿಕೊಳ್ಳುತ್ತಾನೆ. ಇದಕ್ಕಾಗಿಯೇ ಪ್ರಸಂಗಿಯು ನಮಗೆ ಎಚ್ಚರಿಸುತ್ತಾನೆ, ನೀನು ದೇವರಿಗೆ ಹರಕೆ ಮಾಡಿಕೊಂಡರೆ ಅದನ್ನು ಸಲ್ಲಿಸಲು ತಡ ಮಾಡಬೇಡ. ಪ್ರಸಂಗಿ 5:4. ಮತ್ತು ಹರಕೆ ಮಾಡಿ ಸಲ್ಲಿಸದಿರುವುದಕ್ಕಿಂತ ಹರಕೆ ಮಾಡದಿರುವುದೇ ಲೇಸು. ಪ್ರಸಂಗಿ 5:5. ಈ ಗಂಭೀರತೆಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ನಾವು ಸತ್ಯವೇದ ಒಂದು ಸುಂದರ ಮತ್ತು ಜ್ಞಾನಯುಕ್ತ ಭಾಗವಾದ ಯಾಜಕಕಾಂಡ 27:1-8 ಬರೋಣ. ಇಲ್ಲಿ ದೇವರು ಮನುಷ್ಯರನ್ನು ದೇವರಿಗೆ ಸಮರ್ಪಿಸುವ ಹರಕೆಗಳ ಬಗ್ಗೆ ಮಾತನಾಡುತ್ತಾನೆ. ಅಂದರೆ ನಮ್ಮನ್ನು ಅಥವಾ ನಮ್ಮ ಕುಟುಂಬದ ಸದಸ್ಯರನ್ನು ಆತನಿಗೆ ಅರ್ಪಿಸುವುದು. ಮೊದಲ ನೋಟಕ್ಕೆ ಈ ಮಾತುಗಳು ಮನಸ್ಸಿಗೆ ವಿಚಿತ್ರವಾಗಿ ಕಾಣಿಸಬಹುದು, ಆದರೆ ನಾವು ಸೂಕ್ಷ್ಮವಾಗಿ ಗಮನಿಸಿದರೆ ದೇವರ ವಾಕ್ಯದಲ್ಲಿರುವ ಮೃದುತ್ವ ಮತ್ತು ಶಕ್ತಿಯನ್ನು ನಾವು ಕಾಣಬಹುದು. ದೇವರು ಭಕ್ತಿಯನ್ನು ಸ್ವಾಗತಿಸುತ್ತಾನೆ, ಆದರೆ ಆತನು ತನ್ನ ಜನರಿಗೆ ಹಾನಿಯಾಗದಂತೆ ರಕ್ಷಿಸುತ್ತಾನೆ. ಆತನು ಸ್ವ ಇಚ್ಛೆಯಿಂದ ಕೊಡುವುದನ್ನು ಅನುಮತಿಸುತ್ತಾನೆ, ಆದರೆ ಕುಟುಂಬಗಳನ್ನು ನಾಶಪಡಿಸುವ ಗೊಂದಲ, ಶೋಷಣೆ ಮತ್ತು ಭಾವನಾತ್ಮಕ ವಾಗ್ದಾನಗಳನ್ನು ತಡೆಯುತ್ತಾನೆ. ಯಾಜಕಕಾಂಡ 27:1-8 ಹರಕೆಯು ಸ್ವ ಇಚ್ಛೆಯುಳ್ಳದಾಗಿದೆ. ಇದು ಪಾಸ್ಕ ಅಥವಾ ಸಬ್ಬತ್ತಿನಂತೆ ಆಜ್ಞಾಪಿಸಲ್ಪಟ್ಟಿದ್ದಲ್ಲ. ಇದು ಭಕ್ತಿಯ ಒಂದು ಮುಕ್ತ ಕಾರ್ಯ. ಒಬ್ಬ ವ್ಯಕ್ತಿಯು ಹೀಗೆ ಹೇಳಬಹುದು, ನನ್ನನ್ನು ನಾನು ಯೆಹೋವನಿಗೆ ಅರ್ಪಿಸಿಕೊಳ್ಳುತ್ತೇನೆ, ಅಥವಾ ನನ್ನ ಮನೆಯಲ್ಲಿರುವ ಈ ವ್ಯಕ್ತಿಯನ್ನು ಯೆಹೋವನಿಗೆ ಅರ್ಪಿಸುತ್ತೇನೆ. ಆದರೆ ದೇವರು ಇಸ್ರಾಯೇಲರನ್ನು ಆಸ್ತಿಯಂತೆ ನಡೆಸಿಕೊಳ್ಳಲು, ವ್ಯಾಪಾರ ಮಾಡಲು ಅಥವಾ ವಸ್ತುಗಳಂತೆ ಹಸ್ತಾಂತರಿಸಲು ಬಿಡುವುದಿಲ್ಲ. ಬದಲಾಗಿ ದೇವರು ಒಂದು ಕ್ರಮಬದ್ಧವಾದ ವ್ಯವಸ್ಥೆಯನ್ನು ರೂಪಿಸಿದನು. ಆತನು ಒಂದು ನಿರ್ದಿಷ್ಟ ಮೌಲ್ಯಮಾಪನವನ್ನು ನೀಡಿದನು. ಆ ಹರಕೆಯು ಯಾಜಕನ ಮೂಲಕ ಪವಿತ್ರಾಲಯಕ್ಕೆ ನೀಡುವ ಹಣವಾಗಿ ಬದಲಾಗುತ್ತದೆ. ಈ ರೀತಿಯಲ್ಲಿ ಹರಕೆಯು ವಾಸ್ತವಿಕವಾಗಿ ಬೆಲೆ ಬಾಳುವುದಾಗಿ ಮತ್ತು ಗೌರವಯುತವಾಗಿ ಉಳಿಯುತ್ತದೆ, ಮತ್ತು ಆ ವ್ಯಕ್ತಿಗೆ ಯಾವುದೇ ಹಾನಿಯಾಗುವುದಿಲ್ಲ. ಆದ್ದರಿಂದ ಹರಕೆಯು ತಿರುಳು ಸಮರ್ಪಣೆ, ಆದರೆ ಇದನ್ನು ಪೂರೈಸುವ ಮಾರ್ಗ ಮೌಲ್ಯಮಾಪನ. ಇದಕ್ಕಾಗಿಯೇ ಯಾಜಕನು ಇದರಲ್ಲಿ ಭಾಗಿಯಾಗುತ್ತಾನೆ. ಯಾಜಕನು ಯಾರನ್ನು ಒತ್ತಾಯಿಸಲು ಅಥವಾ ತಾನು ಶ್ರೀಮಂತನಾಗಲು ಅಲ್ಲಿ ಇರುವುದಿಲ್ಲ. ಯಾಜಕನು ಅಲ್ಲಿರುವುದು ದೇವರು ನೀಡಿದ ನಿಯಮವನ್ನು ಅನ್ವಯಿಸಲು ಮಾತ್ರ. ಇದರಿಂದ ಹರಕೆಯು ನ್ಯಾಯಯುತವಾಗಿ ಮತ್ತು ಸ್ಥಿರವಾಗಿ ನಿರ್ವಹಿಸಲ್ಪಡುತ್ತದೆ. ನಮ್ಮ ಭಾವನೆಗಳ ಮಧ್ಯೆ ದೇವರು ತಾನೇ ರಕ್ಷಕನಾಗುತ್ತಾನೆ. ನಮ್ಮ ಭಕ್ತಿಯಲ್ಲಿಯೂ ಆತನು ನಮಗೆ ಕ್ರಮಬದ್ಧತೆಯನ್ನು ಕಲಿಸುತ್ತಾನೆ. ಇಸ್ರಾಯೇಲ್ ಈ ಹರಕೆಯನ್ನು ಹೇಗೆ ಆಚರಿಸುತ್ತಿತ್ತು ಎಂಬುದನ್ನು ಕಲ್ಪಿಸಿಕೊಂಡರೆ ಹಂತಗಳು ಸ್ಪಷ್ಟವಾಗುತ್ತವೆ. ಮೊದಲನೆಯದಾಗಿ, ಒಬ್ಬ ವ್ಯಕ್ತಿಯು
ಒಬ್ಬ ವ್ಯಕ್ತಿಗೆ ಸಂಬಂಧಿಸಿದಂತೆ ಹರಕೆಯನ್ನು ಮಾಡುತ್ತಾನೆ. ಯಾಜಕ ಕಾಂಡ 27:2. ನಂತರ ಅವರು ಯಾಜಕನ ಬಳಿಗೆ ಬರುತ್ತಾರೆ. ಯಾಜಕನು ಸ್ವತಃ ಬೆಲೆಯನ್ನು ನಿಗದಿಪಡಿಸುವುದಿಲ್ಲ. ದೇವರು ಈಗಾಗಲೇ ನೀಡಿದ ಮೌಲ್ಯಮಾಪನದ ಕೋಷ್ಟಕವನ್ನು ಆತನು ಅನ್ವಯಿಸುತ್ತಾನೆ. ಯಾಜಕ ಕಾಂಡ 27:3-7. ನಂತರ ಆ ವ್ಯಕ್ತಿಯು ಆ ಮೌಲ್ಯವನ್ನು ಬೆಳ್ಳಿಯ ರೂಪದಲ್ಲಿ ಶೆಕೆಲ್ಗಳಲ್ಲಿ ಪಾವತಿಸುತ್ತಾನೆ. ಒಂದು ವೇಳೆ ಹರಕೆ ಮಾಡಿದವನು ಬಡವನಾಗಿದ್ದು ಪೂರ್ಣ ಹಣವನ್ನು ನೀಡಲು ಸಾಧ್ಯವಾಗದಿದ್ದರೆ ದೇವರು ಕರುಣೆ ತೋರಿಸುತ್ತಾನೆ. ಆತನ ಶಕ್ತಿಗೆ ಅನುಗುಣವಾಗಿ ಯಾಜಕನು ಕಡಿಮೆ ಮೊತ್ತವನ್ನು ನಿಗದಿಪಡಿಸುತ್ತಾನೆ. ಯಾಜಕ ಕಾಂಡ 27:8. ಸರಳವಾಗಿ ಹೇಳುವುದಾದರೆ ಒಬ್ಬ ವ್ಯಕ್ತಿಯನ್ನು ದೇವರಿಗೆ ಹರಕೆ ಮಾಡಲಾಯಿತು. ಆದ್ದರಿಂದ ನಿಯಮಿತ ಮೌಲ್ಯವನ್ನು ಯೆಹೋವನ ಆಲಯಕ್ಕೆ ಪಾವತಿಸಲಾಗುತ್ತದೆ. ಯಾರಾದರೂ ಇಂತಹ ಹರಕೆಯನ್ನು ಏಕೆ ಮಾಡುತ್ತಾರೆ ಎಂದು ನಾವು ಕೇಳಬಹುದು. ಅತೀವ ಭಾವನಾತ್ಮಕ ಮತ್ತು ಗಾಢವಾದ ನಂಬಿಕೆಯ ಸಂದರ್ಭಗಳಲ್ಲಿ ಹರಕೆಗಳನ್ನು ಮಾಡಲಾಗುತ್ತಿತ್ತು ಎಂದು ಶಾಸ್ತ್ರವು ತೋರಿಸುತ್ತದೆ. ದೇವರು ಪ್ರಾರ್ಥನೆಗೆ ಉತ್ತರಿಸಿದಾಗ ಕೃತಜ್ಞತೆ ಹೊಕ್ಕಿ ಬರುತ್ತದೆ ಮತ್ತು ಸ್ಪಂದಿಸಲು ಬಯಸುತ್ತದೆ. ಅಪಾಯವು ದೂರವಾದಾಗ ದೇವರ ಕರುಣೆಯನ್ನು ಬೆಲೆ ಬಾಳುವ ನೆನಪಿನಿಂದ ಗುರುತಿಸಲು ಹೃದಯವು ಬಯಸುತ್ತದೆ. ಪಾಪವು ನಮ್ಮನ್ನು ತಗ್ಗಿಸಿದಾಗ ಮತ್ತು ದೇವರು ನಮ್ಮ ಪುನಃಸ್ಥಾಪಿಸಿದಾಗ ಭಕ್ತಿಯು ಗಂಭೀರವಾಗುತ್ತದೆ. ಅನಾರೋಗ್ಯವು ಗುಣವಾದಾಗ, ಬಿಡುಗಡೆ ಸಿಕ್ಕಾಗ, ಮಗು ಹುಟ್ಟಿದಾಗ, ಸಂಕಷ್ಟ ಮುಗಿದಾಗ ಅಥವಾ ಭಯದ ಬದಲಿಗೆ ಶಾಂತಿ ನೆಲೆಸಿದಾಗ ಹರಕೆಗಳನ್ನು ಮಾಡಬಹುದು. ಹರಕೆ ಎನ್ನುವುದು ದೇವರೇ ಈ ಬಿಡುಗಡೆ ಸಣ್ಣದಲ್ಲ, ಈ ದಯೆ ಸಾಮಾನ್ಯವಾದುದಲ್ಲ, ಈ ಜೀವನ ನಿನ್ನದು ಎಂದು ಹೇಳುವ ಒಂದು ಮಾರ್ಗವಾಗಿದೆ. ಆದರೂ ಹರಕೆಗಳನ್ನು ತೀವ್ರ ಭಾವನೆಗಳಲ್ಲಿ ಕ್ಷಣದಲ್ಲಿ ಹೇಳುವುದರಿಂದ ಮೂರ್ಖತನದಿಂದ ಮಾತನಾಡಬಾರದು ಎಂದು ದೇವರು ಎಚ್ಚರಿಸುತ್ತಾನೆ. ಇದಕ್ಕಾಗಿಯೇ ಆತನ ನಿಯಮವು ಮಿತಿಗಳನ್ನು ನೀಡುತ್ತದೆ. ಇದರಿಂದ ಭಕ್ತಿಯು ಶುದ್ಧವಾಗಿ ಉಳಿಯುತ್ತದೆ ಮತ್ತು ವಿನಾಶಕಾರಿಯಾಗುವುದಿಲ್ಲ. ದೇವರು ಈ ಮೌಲ್ಯಮಾಪನ ಯೋಜನೆಯನ್ನು ಏಕೆ ರೂಪಿಸಿದನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಕ್ರಮಬದ್ಧವಾದ ವ್ಯವಸ್ಥೆ ಇಲ್ಲದಿದ್ದರೆ ಹರಕೆಗಳು ಅಪಾಯಕಾರಿಯಾಗಬಹುದು. ಭಾವನಾತ್ಮಕ ವಾಗ್ದಾನಗಳು ಸಂಸಾರವನ್ನೇ ಹಾಳು ಮಾಡಬಹುದು. ನಾಯಕರು ಜನರನ್ನು ಒತ್ತಾಯಿಸಬಹುದು, ದುರ್ಬಲರನ್ನು ಶೋಷಿಸಬಹುದು. ಆದರೆ ದೇವರು ಮನುಷ್ಯನ ಭಕ್ತಿಯು ಕ್ರೂರತೆಯಾಗಿ ಬದಲಾಗಲು ಬಿಡುವುದಿಲ್ಲ. ಆದ್ದರಿಂದ ಆತನು ಹರಕೆಯನ್ನು ಪವಿತ್ರಾಲಯಕ್ಕೆ ನೀಡುವ ನಿಯಂತ್ರಿತ ಮತ್ತು ನ್ಯಾಯಯುತ ಪಾವತಿಯಾಗಿ ಬದಲಾಯಿಸುತ್ತಾನೆ. ವ್ಯಕ್ತಿಯನ್ನು ಗುಲಾಮನಂತೆ ಹಸ್ತಾಂತರಿಸುವುದಿಲ್ಲ. ಕುಟುಂಬವು ನಾಶವಾಗುವುದಿಲ್ಲ. ವಾಗ್ದಾನವನ್ನು ಗೌರವಿಸಲಾಗುತ್ತದೆ ಮತ್ತು ದೇವರ ನ್ಯಾಯವು ರಕ್ಷಣೆಯಾಗಿ ನಿಲ್ಲುತ್ತದೆ. ಯಾಜಕ ಕಾಂಡ 27:1-8 ದೇವರ ಕರುಣೆಯನ್ನು ತೋರಿಸುವ ಒಂದು ಅಮೂಲ್ಯವಾದ ವಿನಾಯಿತಿಯೂ ಇದೆ. ಬಡತನವನ್ನು ದ್ರೋಹವೆಂದು ಪರಿಗಣಿಸಲಾಗುವುದಿಲ್ಲ. ಬಡವರು ಹಣ ನೀಡಲು ಸಾಧ್ಯವಾಗದಿದ್ದರೆ ಅವರು ಅವಮಾನಿತರಾಗಲಿ ಎಂದು ದೇವರು ಹೇಳುವುದಿಲ್ಲ. ಬದಲಾಗಿ ಆತನು ಅವರಿಗೆ ಅವಕಾಶ ನೀಡುತ್ತಾನೆ. ಹರಕೆ ಮಾಡಿದವನು ಬಡವನಾಗಿದ್ದರೆ ಯಾಜಕನು ಅವರ ಶಕ್ತಿಗೆ ತಕ್ಕಂತೆ ಬೆಲೆಯನ್ನು ಸರಿಹೊಂದಿಸುತ್ತಾನೆ. ಯಾಜಕ ಕಾಂಡ 27:8. ಅಂದರೆ ಭಕ್ತಿಯು ಕೇವಲ ಶ್ರೀಮಂತರಿಗೆ ಮಾತ್ರ ಸೀಮಿತವಲ್ಲ. ಬಡವರು ಪ್ರಾಮಾಣಿಕ ಆರಾಧನೆಯಿಂದ ವಂಚಿತರಾಗುವುದಿಲ್ಲ. ದೇವರು ಕೇವಲ ಹರಕೆಯನ್ನು ಮಾತ್ರವಲ್ಲದೆ ಅದನ್ನು ಹೊತ್ತವನ ಶಕ್ತಿಯನ್ನು ಅಳೆಯುತ್ತಾನೆ. ಆತನ ಪವಿತ್ರತೆಯು ಆತನ ಕರುಣೆಯಿಂದ ಎಂದಿಗೂ ಪ್ರತ್ಯೇಕವಾಗಿರುವುದಿಲ್ಲ. ಮೌಲ್ಯಮಾಪನದ ಪಟ್ಟಿಯು ನಿರ್ದಿಷ್ಟವಾಗಿದೆ ಮತ್ತು ಕ್ರಮಬದ್ಧವಾಗಿದೆ. ಅದರ ಮೌಲ್ಯಗಳು ಬೆಳ್ಳಿಯ ಶೆಕೆಲುಗಳು. ಯಾಜಕ ಕಾಂಡ 27:3. 20-60 ವರ್ಷದ ಪುರುಷನಿಗೆ 50 ಶೆಕೆಲ್ ಬೆಳ್ಳಿ, 20-60 ವರ್ಷದ ಸ್ತ್ರೀಗೆ 30 ಶೆಕೆಲ್ ಬೆಳ್ಳಿ, 5-20 ವರ್ಷದ ಪುರುಷನಿಗೆ 20 ಶೆಕೆಲ್, ಸ್ತ್ರೀಗೆ 10 ಶೆಕೆಲ್, 1 ತಿಂಗಳಿಂದ 5 ವರ್ಷದ ಮಗುವಿಗೆ ಗಂಡು 5 ಶೆಕೆಲ್, ಹೆಣ್ಣು 3 ಶೆಕೆಲ್.
60 ವರ್ಷ ಮೇಲ್ಪಟ್ಟವರಿಗೆ ಪುರುಷ 15 ಶೆಕೆಲ್, ಸ್ತ್ರೀ 10 ಶೆಕೆಲ್. ಈ ಮೌಲ್ಯಗಳು ಒಬ್ಬರ ಜೀವನ ಅಮೂಲ್ಯ ಮತ್ತು ಇನ್ನೊಬ್ಬರದು ಅಗ್ಗ ಎಂದು ಸಾರಲು ನೀಡಿದ್ದಲ್ಲ. ದೈನ್ಯದಿಂದ ಜೀವನದಲ್ಲಿ ಬೆಳ್ಳಿಯ ತೂಕವನ್ನು ಬಳಸುತ್ತಿದ್ದ ಸಮಾಜದಲ್ಲಿ ಹರಕೆಗಳನ್ನು ಪೂರೈಸಲು ಇದೊಂದು ಪ್ರಮಾಣೀಕೃತ ಮಾರ್ಗವಾಗಿತ್ತು. ದೇವರು ತನ್ನ ಕಣ್ಣಿನಲ್ಲಿ ಮನುಷ್ಯನ ಯೋಗ್ಯತೆಯನ್ನು ಅಳೆಯುತ್ತಿರಲಿಲ್ಲ, ಬದಲಾಗಿ ಒಂದು ನಿಯಂತ್ರಿತ ಮಾನದಂಡವನ್ನು ಸೃಷ್ಟಿಸುತ್ತಿದ್ದನು. ಇದು ನಮ್ಮನ್ನು ಗೊಂದಲಕ್ಕೀಡು ಮಾಡಬಹುದಾದ ಮತ್ತೊಂದು ಪದದೊಂದಿಗೆ ಸಂಪರ್ಕ ಹೊಂದಿದೆ. ಪವಿತ್ರಾಲಯದ ಶೆಕಲ್ ಮತ್ತು ಪವಿತ್ರ ಪಾವತಿಗಳನ್ನು ಮಾರುಕಟ್ಟೆಯ ಅಪ್ರಾಮಾಣಿಕ ತೂಕಗಳಿಂದಲ್ಲದೆ ಗುರುತಿಸಲ್ಪಟ್ಟ ಪ್ರಾಮಾಣಿಕ ತೂಕದಿಂದ ಅಳೆಯಬೇಕು ಎಂದು ಶಾಸ್ತ್ರವು ಕಲಿಸುತ್ತದೆ. ಪವಿತ್ರಾಲಯದ ಶೆಕಲ್ ಎಂದರೆ 20 ಗೇರಾಗಳು. ವಿಮೋಚನಾ ಕಾಂಡ 30:13. ಮೋಶೆಯ ಕಾಲದಲ್ಲಿ ಶೆಕೆಲ್ ಎನ್ನುವುದು ಮುಖ್ಯವಾಗಿ ಬೆಳ್ಳಿಯ ತೂಕವಾಗಿತ್ತು, ನಾಣ್ಯವಾಗಿರಲಿಲ್ಲ. ಪವಿತ್ರಾಲಯದ ಮಾನದಂಡದ ಪ್ರಕಾರ ಬೆಳ್ಳಿಯನ್ನು ತೂಗಲಾಗುತ್ತಿತ್ತು. ಇದು ವಂಚನೆಯನ್ನು ತಡೆಗಟ್ಟುತ್ತಿತ್ತು ಮತ್ತು ಆರಾಧಕ ಹಾಗೂ ಯಾಜಕ ಇಬ್ಬರನ್ನು ರಕ್ಷಿಸುತ್ತಿತ್ತು. ದೇವರ ಮನೆಯಲ್ಲಿ ದೇವರ ಮಾನದಂಡವನ್ನೇ ಬಳಸಲಾಗುತ್ತಿತ್ತು. ಹಣದ ವಿಷಯದಲ್ಲೂ ನ್ಯಾಯ, ಸ್ಪಷ್ಟತೆ ಮತ್ತು ಸತ್ಯವಿರುವುದು ಪವಿತ್ರತೆಯ ಒಂದು ಭಾಗವಾಗಿದೆ. ಬೆಳ್ಳಿ ಏಕೆ ಪದೇ ಪದೇ ಕಾಣಿಸಿಕೊಳ್ಳುತ್ತದೆ, ಚಿನ್ನವೇಕೆ ಇಲ್ಲ ಎಂದು ನಾವು ಆಶ್ಚರ್ಯ ಪಡಬಹುದು. ಪುರಾತನ ಜಗತ್ತಿನಲ್ಲಿ ಬೆಳ್ಳಿಯು ಮೌಲ್ಯಮಾಪನ ಮತ್ತು ಸ್ಥಿರ ಪಾವತಿಗಳಿಗೆ ಸಾಮಾನ್ಯ ಹಣದ ಲೋಹವಾಗಿ ಬಳಕೆಯಾಗುತ್ತಿತ್ತು. ಚಿನ್ನವು ಅಮೂಲ್ಯವಾಗಿತ್ತು ಮತ್ತು ಅಲಂಕಾರ, ಮಹಿಮೆ ಹಾಗೂ ವಿಶೇಷ ವಸ್ತುಗಳಿಂದ ಸಂಬಂಧಿಸಿತ್ತು. ಆದರೆ ಸಾಮಾನ್ಯ ವ್ಯವಹಾರಗಳು ಮತ್ತು ಅಧಿಕೃತ ಪಾವತಿಗಳಿಗೆ ದೇವರು ಬೆಳ್ಳಿಯ ತೂಕವನ್ನು ನಿಗದಿಪಡಿಸಿದನು. ದೇವರು ಇಸ್ರಾಯೇಲರನ್ನು ಸಂಪತ್ತನ್ನು ಪ್ರದರ್ಶಿಸಲು ಕರೆಯುತ್ತಿರಲಿಲ್ಲ. ಆತನು ಅವರನ್ನು ಪ್ರಾಮಾಣಿಕವಾಗಿ ಹರಕೆಗಳನ್ನು ಪೂರೈಸಲು ಕರೆಯುತ್ತಿದ್ದನು. ಬೈಬಲ್ ಇತರ ಕಥೆಗಳಲ್ಲಿ ಬೆಳ್ಳಿಯ ನಾಣ್ಯಗಳನ್ನು ಉಲ್ಲೇಖಿಸುವುದರಿಂದ ನಮ್ಮ ಮನಸ್ಸು ಅವುಗಳನ್ನು ಒಂದಕ್ಕೊಂದು ಸಂಪರ್ಕಿಸಲು ಪ್ರಯತ್ನಿಸಬಹುದು. ಯೋಸೇಫನನ್ನು 20 ಬೆಳ್ಳಿಯ ನಾಣ್ಯಗಳಿಗೆ ಮಾರಲಾಯಿತು. ಆದಿಕಾಂಡ 37:28. ಯೇಸುವನ್ನು 30 ಬೆಳ್ಳಿಯ ನಾಣ್ಯಗಳಿಗೆ ದ್ರೋಹ ಮಾಡಲಾಯಿತು. ಮತ್ತಾಯ 26:15. ಮತ್ತು ಆ 30 ನಾಣ್ಯಗಳು ಪ್ರವಾದನೆಗೆ ಜಕಾರ್ಯ 11:12-13 ಮತ್ತು ವಿಮೋಚನಾ ಕಾಂಡ 21:32 ಗುಲಾಮನ ಪರಿಹಾರದ ಮೌಲ್ಯಕ್ಕೆ ಸಂಬಂಧಿಸಿವೆ. ಆದರೆ ಇವು ಯಾಜಕ ಕಾಂಡ 27 ಹರಕೆಯ ಮೌಲ್ಯ ಮಾಪನಗಳಿಗೆ ಸಮಾನವಲ್ಲ. ಯೋಸೇಫರ ಬೆಳ್ಳಿಯ ಕಥೆಯು ಮನುಷ್ಯನ ಪಾಪ ಮತ್ತು ದ್ರೋಹದ ಕಥೆಯಾಗಿದೆ. ಯೇಸುವಿನ ಬೆಳ್ಳಿಯು ದ್ರೋಹ, ಪ್ರವಾದನೆ ಮತ್ತು ನೀತಿವಂತನ ಸಂಕಟದ ಕಥೆಯಾಗಿದೆ. ಆದರೆ ಯಾಜಕ ಕಾಂಡ 27 ವಿಷಯವು ದೇವರಿಗೆ ಸ್ವಾಯಿಚ್ಛೆಯಿಂದ ಮಾಡುವ ಸಮರ್ಪಣೆ, ಅದನ್ನು ದೇವರೇ ನಿಯಂತ್ರಿಸುವುದು ಮತ್ತು ಯಾಜಕ ವ್ಯವಸ್ಥೆಯ ಮೂಲಕ ಪವಿತ್ರಾಲಯಕ್ಕೆ ಪಾವತಿಸುವುದರ ಬಗ್ಗೆಯಾಗಿದೆ. ನಾವು ಪ್ರತಿಯೊಂದು ವಾಕ್ಯ ಭಾಗ್ಯವನ್ನು ಅದರ ಸಂದರ್ಭಕ್ಕೆ ತಕ್ಕಂತೆ ನೋಡಿದಾಗ ಶಾಸ್ತ್ರವು ಹೆಚ್ಚು ಸ್ಪಷ್ಟವಾಗುತ್ತದೆ. ಮತ್ತೊಂದು ಪ್ರಶ್ನೆ ಉದ್ಭವಿಸುತ್ತದೆ: ಹರಕೆಯನ್ನು ಪೂರೈಸದಿದ್ದರೆ ಏನಾಗುತ್ತದೆ? ಬೈಬಲ್ ಇದರ ಬಗ್ಗೆ ಕಠಿಣವಾಗಿ ಮಾತನಾಡುತ್ತದೆ. ನೀವು ಯೆಹೋವನಿಗೆ ಹರಕೆ ಮಾಡಿ ಅದನ್ನು ಸಲ್ಲಿಸದಿದ್ದರೆ ಅದು ಪಾಪವಾಗುತ್ತದೆ ಎಂದು ಧರ್ಮೋಪದೇಶ ಕಾಂಡ ಹೇಳುತ್ತದೆ. ಧರ್ಮೋಪದೇಶ ಕಾಂಡ 23:21-23. ಮೂರ್ಖತನದ ಹರಕೆ ಮಾಡುವವರ ಮೇಲೆ ದೇವರು ಪ್ರಸನ್ನನಾಗುವುದಿಲ್ಲ ಎಂದು ಪ್ರಸಂಗಿಯು ಎಚ್ಚರಿಸುತ್ತಾನೆ. ಪ್ರಸಂಗಿ 5:4-6. ಇದರರ್ಥ ಪಶ್ಚಾತ್ತಾಪ ಪಡುವವರಿಗೆ ದೇವರು ಕರುಣೆ ತೋರಿಸುವುದಿಲ್ಲ ಎಂದಲ್ಲ. ದೇವರು ಹರಕೆಯನ್ನು ಸತ್ಯವೆಂದು ಪರಿಗಣಿಸುತ್ತಾನೆಯೇ ಹೊರತು ಬರೀ ಕವಿತೆಯಂತೆ ಅಲ್ಲ ಎಂದು ಇದರ ಅರ್ಥ. ಹರಕೆಯು ಮುರಿದು ಹೋದರೆ ಪಶ್ಚಾತ್ತಾಪದ ಅಗತ್ಯವಿದೆ ಮತ್ತು ಸಾಧ್ಯವಾದಷ್ಟು ಮಟ್ಟಿಗೆ ಹರಕೆಯನ್ನು ಸರಿಪಡಿಸಬೇಕು. ದೇವರು ತನ್ನ ಜನರು ತನ್ನ ಮುಂದೆ ಸತ್ಯವಂತರಾಗಿರಲು ತರಬೇತಿ ನೀಡುತ್ತಾರೆ. ಈಗ ಒಂದು ಸಾಮಾನ್ಯ ಪ್ರಶ್ನೆ ಮನಸ್ಸಿಗೆ ಬರುತ್ತದೆ, ವಿಶೇಷವಾಗಿ ಮಗುವನ್ನು ಯೆಹೋವನಿಗೆ ಸಮರ್ಪಿಸುವ ಬಗ್ಗೆ ಯೋಚಿಸುವಾಗ. ಹನ್ನಳು ಸಾಮುವೇಲನ ಬಗ್ಗೆ ಒಂದು ಹರಕೆಯನ್ನು ಮಾಡಿದಳು. ಆಕೆಯೇ ಅವನನ್ನು ದೇವರಿಗೆ ವಾಗ್ದಾನ ಮಾಡಿದಳು.
ಆದರೆ ಆಕೆ ಅವನನ್ನು ಹಣ ಕೊಟ್ಟು ಬಿಡಿಸಿಕೊಳ್ಳಲಿಲ್ಲ. ಹನ್ನಳು ನಿಯಮವನ್ನು ಮುರಿದಿದ್ದಳೆ. ಯಾಜಕ ಕಾಂಡವು ಕಲಿಸುವುದನ್ನು ಆಕೆ ನಿರ್ಲಕ್ಷಿಸಿದಳೆ. ಅನೇಕರು ಇದನ್ನು ಆಶ್ಚರ್ಯಪಟ್ಟಿದ್ದಾರೆ. ಮತ್ತು ಇದರ ಉತ್ತರವು ವಾಕ್ಯಕ್ಕೆ ಒಂದು ಸುಂದರವಾದ ಸ್ಪಷ್ಟತೆಯನ್ನು ನೀಡುತ್ತದೆ. ಆದರೆ ಇಂದು ನಾವು ಅದನ್ನು ಅನುಸರಿಸುವುದು ಬೇಡ. ನಾಳೆ ನಾವು ಹನ್ನಳ ಹರಕೆಯನ್ನು ನಿಧಾನವಾಗಿ ಮತ್ತು ಎಚ್ಚರಿಕೆಯಿಂದ ಅಭ್ಯಾಸ ಮಾಡೋಣ. ಆಕೆಯ ಹರಕೆಯು ಹೇಗೆ ಭಿನ್ನವಾಗಿತ್ತು, ಆಕೆ ಅದನ್ನು ಹೇಗೆ ಪರಿಪೂರ್ಣವಾಗಿ ಪೂರೈಸಿದಳು ಮತ್ತು ನಿಜವಾದ ಸಮರ್ಪಣೆಯ ಬಗ್ಗೆ ಅದು ನಮಗೆ ಏನು ಕಲಿಸುತ್ತದೆ ಎಂಬುದನ್ನು ನೋಡೋಣ. ಪ್ರಾರ್ಥನೆ. ನಮ್ಮ ಪವಿತ್ರ ತಂದೆಯೇ, ನಮಗೆ ಸತ್ಯವನ್ನು ಕಲಿಸುವ ಮತ್ತು ಜ್ಞಾನದಿಂದ ನಮ್ಮನ್ನು ರಕ್ಷಿಸುವ ನಿನ್ನ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ. ಕೇವಲ ಭಾವನೆಗಳಿಂದಲ್ಲದೆ ನಂಬಿಗಸ್ತಿಕೆಯಿಂದ ನಿನ್ನನ್ನು ಗೌರವಿಸಲು ನಮಗೆ ಕಲಿಸು. ನಮ್ಮ ತುಟಿಗಳು ಅಜಾಗರೂಕತೆಯ ವಾಗ್ದಾನಗಳನ್ನು ಮಾಡದಂತೆ ಕಾಪಾಡು. ನಮಗೆ ಪ್ರಾಮಾಣಿಕ ಹೃದಯ ಮತ್ತು ಸ್ಥಿರವಾದ ಜೀವನವನ್ನು ನೀಡು. ನೀನು ಪವಿತ್ರನೂ ಹೌದು, ಕರುಣಾಮಯೂ ಹೌದು ಎಂಬುದನ್ನು ನೆನಪಿಟ್ಟುಕೊಳ್ಳಲು ನಮಗೆ ಸಹಾಯ ಮಾಡು. ಸರಿಯಾದುದನ್ನು ಪೂರೈಸಲು ನಾವು ವಿಫಲವಾದಾಗ ಬೇಗನೆ ಪಶ್ಚಾತ್ತಾಪ ಪಡಲು ಮತ್ತು ನಿನ್ನ ಮುಂದೆ ಸತ್ಯದಲ್ಲಿ ನಡೆಯಲು ನಮಗೆ ಶಕ್ತಿಯನ್ನು ನೀಡು. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್.